ನಮಸ್ಕಾರ ಸ್ನೇಹಿತರೆ ಕೋಆಪರೇಟಿವ್ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟು. KMF ಆಗಲಿ DCC ಬ್ಯಾಂಕ್ ಆಗಲಿ ನೋಡಿ. ನಿಮಗೆ ಶಿಮೂಲ್ ಎಕ್ಸಾಮ್ಸ್ ಏನೇನು ಹತ್ರ ಇದೆ, ಗುಲ್ಬರ್ಗ, ಯಾದಗಿರಿ, ಬೀದರ್ದಾಗಿರ್ಬೋದು, ಬಳ್ಳಾರಿ DCC ಬ್ಯಾಂಕ್ ಆಗಿರ್ಬೋದು, ಅದೇ DCC ಬ್ಯಾಂಕ್ಸ್ ಇದು ಇತ್ತೀಚೆಗೆ 2026ರಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಸೊ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿದೆ, ಕ್ವಶನ್ಸ್ ಚೆನ್ನಾಗಿದೆ. ನಿಮ್ಮ ಕಾನ್ಸೆಪ್ಟ್ಸ್ ನೀವು ಹೆಂಗೆ ಓದಿದ್ದೀರ ಅಂದ್ರೆ ಟೆಸ್ಟ್ ಮಾಡುತ್ತೆ ಸ್ನೇಹಿತರೆ. ನೋಡಿ, ನಾವು ಮಾಡೋ ವಿಡಿಯೋ ಸರಣಿಗಳು ನೋಡಬೇಕು ಅಂದ್ರೆ ನಮ್ದು ಪ್ಲೇಲಿಸ್ಟ್ ಸಪರೇಟ್ ಇದೆ, ಕೋಆಪರೇಟಿವ್ ಮೂವ್ಮೆಂಟ್ಸ್ ಅಂಡ್ ಸೊಸೈಟೀಸ್ ಅಂತ ಹೇಳಿ. ಅಲ್ಲಿ ಹೋದ್ರೆ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ 160+ 170+ ವಿಡಿಯೋಸ್ಗಳು ಸಿಗುತ್ತೆ. ಸೊ ಎಲ್ಲ ನೋಡೋಕ್ಕಾಗಲ್ಲ ಸರ್, ಸಿಲೆಬಸ್ ಪ್ರಕಾರ ಓದಬೇಕು ಅಂತಂದ್ರೆ ನಮ್ಮ DCC ಬ್ಯಾಂಕ್ ಅಂಡ್ KMF ಡೈರಿ ಕೋರ್ಸ್ನ ತಗೋಬಹುದು. ಇದಕ್ಕೆ ಸಿಲೆಬಸ್ ಪ್ರಕಾರ ಏನು ಓದಬೇಕು ಆ ವಿಡಿಯೋಗಳ ಎಕ್ಸ್ಪ್ಲನೇಷನ್ ಲಿಂಕ್ ಇರುತ್ತೆ. ಮತ್ತೆ ಒಂದು 3 PDFs ಕೂಡ ಕೊಡ್ತೀವಿ ನಿಮಗೆ. KMFಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಥಿಯರಿ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಮತ್ತು ಥಿಯರಿ ಕ್ಲಾಸ್ ಆಗಿರ್ಬೋದು, ಇದು PDFಗಳು ಸಿಗುತ್ತೆ. ಇದು ವಿಡಿಯೋ ನೋಡಿ ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ, ಎಂಡ್ ಆಫ್ ದ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ ಹೆಂಗೆ ತಗೋಬೇಕು ಏನು ಅಂತ ನಮ್ಮ ಒಂದು ವಾಟ್ಸಪ್ ಮುಖಾಂತರ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಪೇಮೆಂಟಿಗೆ ಹಾಕಬೇಕಾಗಿರ್ತಕ್ಕಂಥ ಒಂದು ಅಕೌಂಟ್ ನಂಬರು ಕೊಟ್ಟಿರ್ತೀನಿ. ಅಲ್ಲಿಂದ ಮಾಡಿ ಸ್ಕ್ರೀನ್ಶಾಟ್ ಕಳಿಸಲು ನಡೆಯುತ್ತೆ, ನಿಮ್ಮ ಇಮೇಲ್ ಐಡಿಗೆ ಕಳಿಸ್ತೀವಿ. ನೆಕ್ಸ್ಟ್ ಬರೀ ಇದರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಲಿಂಕ್ಸ್ಗಳನ್ನು ಕೊಟ್ಟಿರ್ತೀನಿ, ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದ್ರ ಲಿಂಕು ಪುನೀತ್ ಫೋರಮ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ಸ್ನೇಹಿತರೆ. ಕ್ವಶನ್ಸ್ ಚೆನ್ನಾಗಿದೆ, ನಿಮ್ಮ ಕಾನ್ಸೆಪ್ಟ್ಸು ಹೆಂಗೆ ಓದಿದ್ದೀರಾ ಏನು ಅಂತ ನೋಡಿ. ನಾನು ನಿಮಗೆ ಹೇಳ್ತಾ ಇರ್ತೀನಿ ಯಾವಾಗಲೂ, ಕೋಆಪರೇಟಿವ್ 1959 ಕಾಯ್ದೆ ಏನಿದೆ ಸ್ನೇಹಿತರೆ, ಅದ್ರ ಬಗ್ಗೆ ನಿಮಗೆ ಕಾಯ್ದೆಗಳ ಬಗ್ಗೆ ನಿಮಗೆ ಹೆಚ್ಚು ಕ್ವಶನ್ಸ್ ಬರಲ್ಲ. ಅಂದ್ರೆ ಯಾವ ಸೆಕ್ಷನ್ ಅಂತ ಕೇಳಲ್ಲ ಅಂತ. ಬಟ್ ಆ ಸೆಕ್ಷನ್ ಇಂಪಾರ್ಟೆಂಟ್, ನಾನು ನೀವು ಮಾರ್ಕ್ ಮಾಡಿಕೊಟ್ಟಿದ್ದು ಅದನ್ನು ಓದ್ಕೊಳ್ಳಿ ಅಂತ. ಯಾಕೆಂದ್ರೆ ಅಂಥದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಈಗ ಈ ಕ್ವಶನ್ ನೋಡಿ, ದ ಪ್ರೆಸಿಡೆಂಟ್ ಆಫ್ ಕೋಆಪರೇಟಿವ್ ಸೊಸೈಟಿ ಇಸ್ ಎಲೆಕ್ಟೆಡ್ ಬೈ. ಸಹಕಾರ ಸಂಘಗಳ ಅಧ್ಯಕ್ಷರನ್ನು ಆಯ್ಕೆ ಮಾಡುವವರು ಯಾರು? ಯಾರು ಮಾಡ್ತಾರೆ ಸರ್? ಸಿಂಪಲ್ ಸರ್, ಕಾಮನ್ ಸೆನ್ಸ್. ಇದಕ್ಕೆ ಓದೋದು ಬೇಕಾಗಿಲ್ಲ. ನೀವು ಕರೆಂಟ್ ಅಫೇರ್ ಓದ್ತಾ ಇರ್ತೀರಲ್ವಾ. ಇತ್ತೀಚೆಗೆ ನಿಮಗೆ ಒಂದು ಬೆಂಗಳೂರ್ದು KMFದು ಎಲೆಕ್ಷನ್ ಆಯ್ತು ಅಲ್ವಾ. ಯಾರು ಸರ್? DK ಸುರೇಶ್ DKಶಿ ಅವರ ಬ್ರದರ್ DK ಸುರೇಶ್ ಅವರು ಬಮೂಲ್ ಅಧ್ಯಕ್ಷರಾದ್ರು ಅಲ್ಲ ಸರ್, ಆಯ್ತಲ್ವಾ. ಯಾಕಾದ್ರು ನ್ಯೂಸ್ ಓದ್ತಿರ್ತೀರಿ. ಯಾಕೆ? ಇವರು ಎಲೆಕ್ಷನ್ ಸೋತಿದ್ರಿಂದ MP ಎಲೆಕ್ಷನ್ ಅಲ್ಲಿ ಬಮೂಲ್ಗೆ ಅಧ್ಯಕ್ಷನ್ ಮಾಡಿ ನೆಕ್ಸ್ಟ್ ಇನ್ನೇನು KMF ಎಲೆಕ್ಷನ್ ಬರುತ್ತೆ. KMF ಎಲೆಕ್ಷನ್ ಅಂದ್ರೆ ಏನು ಸರ್? ನಿಮಗೆ ಕರೆಂಟ್ ಅಫೇರ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. KMF ಎಲೆಕ್ಷನ್ ಅಂದ್ರೇನು? ಕರ್ನಾಟಕ ಮಿಲ್ಕ್ ಫೆಡರೇಷನ್. ಅಂದ್ರೆ ಇದರಲ್ಲಿ ಎಷ್ಟೋ ಹಾಲು ಒಕ್ಕೂಟಗಳಿವೆ ಅಲ್ವಾ. ಈಗ ಶಿಮೂಲ್ ಆಗಿದ್ದು, ಚಮೂಲ್ ಆಗಿರ್ಬೋದು, ಮೈಮೂಲ್ ಆಗಿರ್ಬೋದು, ಮನ್ಮೂಲ್ ಆಗಿರ್ಬೋದು, ಬಮೂಲ್ ಆಗಿರ್ಬೋದು, ತುಮೂಲ್ ಆಗಿರ್ಬೋದು. ನಾನು ಹೇಳ್ತಾರೆ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಅದರಲ್ಲಿ ಯಾರ್ಯಾರ ಒಂದು ಡೈರೆಕ್ಟರ್ಸ್ಗಳಿರ್ತಾರೆ. ಓಕೆ, ಈಗ ಬಮೂಲ್ ಡೈರೆಕ್ಟರ್ ಯಾರು ಸರ್? DKಶಿ ಅವರ ತಮ್ಮ DK ಸುರೇಶ್ ಅವರು ಹೇಳ್ತಾರೆ ಅದು. ಸೊ ಯಾಕೆ ಮಾಡಿದ್ರು? ಯಾರು ಈ ಒಂದು ಅಧ್ಯಕ್ಷ, ಪ್ರೆಸಿಡೆಂಟ್, ಓಕೆ, ಪ್ರೆಸಿಡೆಂಟ್ಗೆ ಯಾರು ಒಂದು ನಿಂತ್ಕೊಳ್ಳೋಕೆ ಸಾಧ್ಯ? ಈ ಬೇರೆ ಬೇರೆ ಹಾಲು ಒಕ್ಕೂಟಗಳು ಏನು ಎಷ್ಟೊಂದು ಇದೆಯಲ್ಲ ಜಿಲ್ಲೆಗಳಲ್ಲಿ, ಅದರಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಸ್ಗಳು ನಿಂತ್ಕೋಬೇಕು. ಓಕೆ, ಅಂದ್ರೆ ಆ ಆಡಳಿತ ಮಂಡಳಿ ಇರ್ತಕ್ಕಂಥ ಡೈರೆಕ್ಟರ್ಸ್, ನಿರ್ದೇಶಕರು ಒಬ್ರು ಎಲೆಕ್ಷನ್ಗೆ ನಿಂತ್ಕೋತಾರೆ. ಅಂದ್ರೆ 2-3 ಜನ ನಿಂತ್ಕೋತಾರೆ, ವೋಟ್ ಹಾಕ್ತಾರೆ. ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಸ್ ಎಲ್ಲ ಒಂದು KMF ಯೂನಿಟ್ ಅಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಸ್ಗಳು, ಆಗ ಅವರು ಅಧ್ಯಕ್ಷರಾಗ್ತಾರೆ KMFಗೆ. ಅಂದ್ರೆ ಎಲ್ಲ ಒಂದು ಹಾಲು ಒಕ್ಕೂಟಕ್ಕೂ ಅಧ್ಯಕ್ಷರಾಗ್ತಾರೆ ಅಲ್ವಾ ಸರ್. ಸೊ ಮೇನ್ ಇಂಪಾರ್ಟೆಂಟ್, DK ಸುರೇಶ್ನ ಯಾಕೆ ತಂದ್ರು? KMF ಅಧ್ಯಕ್ಷನ್ ಮಾಡಬೇಕು ಅಂತ. ಬಮೂಲ್ಗೆ ಯಾಕೆ ತಂದ್ರು ಅಲ್ವಾ ಸರ್. ಸಿಂಪಲ್. ಈಗ ಇದಂತೂ ನಿಮಗೆ ನ್ಯೂಸ್ ಅಲ್ಲಿ ಪದೇ ಪದೇ ಹೇಳ್ತಿದ್ರೆ ಆ ಟೈಮಲ್ಲಿ 3-4 ಮಂತ್ಸ್ ಬ್ಯಾಕ್, ನಿಮಗೆ ಜ್ಞಾಪಕಿರಬೇಕು, 4-4 ಮಂತ್ಸ್ ಬ್ಯಾಕ್ ಅಲ್ವಾ. ಸೊ ಹಂಗಾರೆ ಇಲ್ಲಿ ಸಹಕಾರ ಸಂಘಗಳ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ? ಸದಸ್ಯರು ಮಾಡ್ತಾರಾ? ಇಲ್ಲ ಸರ್. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್, ಎಸ್, ಆಡಳಿತ ಮಂಡಳಿ. ಯಾರು ಸರ್ ಬೋರ್ಡ್ ಅಲ್ಲಿ ಇರ್ತಾರೆ? ಡೈರೆಕ್ಟರ್ಸ್ ಇರ್ತಾರೆ. ಸೊ ಆಪ್ಷನ್ ಸಿ ನೋಡಿ. ಜನರಲ್ ಬಾಡಿ ಇರೋದೇನಕ್ಕೆ? ಏನಾದ್ರು ಕಾಯ್ದೆಗಳನ್ನು ರೂಪಿಸ್ಬೇಕು ಅಂದ್ರೆ, ಈಗ ಸಂಸತ್ತು ಇರೋದು ಏನಕ್ಕೆ? ಅಲ್ಲಿ ಎಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. ಅವ್ರು ಕೂತ್ಕೊಂಡು ಒಂದು ಕಾಯ್ದೆ ಬಂದಾಗ ವೋಟ್ ಹಾಕಿಲ್ಲ, ಅದು ಸರ್ವ ಸದಸ್ಯರು. ಸರ್ಕಾರ ನೇಮಕ ಮಾಡುತ್ತದೆ? ಇಲ್ಲ, ವೋಟ್ ಹಾಕೋದ್ರ ಮೇಲೆ ನೇಮಕ ಆಗುತ್ತೆ. ಅದಕ್ಕೆ ಸಪರೇಟ್ ನಮಗೆ ಕೋಆಪರೇಟಿವ್ಗೆ ಎಲೆಕ್ಷನ್ ಕಮಿಷನ್ ಇದೆ ಅಲ್ವಾ ಸರ್. ಎಲ್ಲಿ ಬರುತ್ತೆ ಸರ್ ಇದು? ಸೆಕ್ಷನ್ 28 ಎಲ್ಲಿ ಬರುತ್ತೆ? ಐ ವಿಲ್ ಶೋ ಯು. ಓಕೆ ನೋಡಿ, ಸಾಮಾನ್ಯ ಸಭೆ ನಿರ್ವಹಣಾ ಮಂಡಳಿಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಅಂದ್ರೆ ಈಗ ಬಮೂಲಲ್ಲಿ ಅಧ್ಯಕ್ಷರು ಯಾರಾಗಬೇಕು ಅಂತ ಅಲ್ಲಿರ್ತಕ್ಕಂಥ ಸಾಮಾನ್ಯ ಸಭೆಯವರು ವೋಟ್ ಹಾಕಿ ಮಾಡ್ತಾರೆ, ನಿರ್ದೇಶಕ ಮಂಡಳಿನ ರಚನೆ ಮಾಡ್ತಾರೆ. ಎಲ್ಲ ಒಂದು ಹಾಲು ಒಕ್ಕೂಟ ನಿರ್ದೇಶಕ ಮಂಡಳಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಆಯ್ತಾ. ಈಗ ನಮ್ಮ ಒಂದು ಚಾಪ್ಟರ್ 4 ಅಲ್ಲಿ 1959 ಕೋಆಪರೇಟಿವ್ ಆಕ್ಟ್ ಕರ್ನಾಟಕದ್ದು ಹೋದ್ರೆ ಅಲ್ಲಿ 28 CBDF ತುಂಬಾ ಇಂಪಾರ್ಟೆಂಟ್. ಓಕೆ,
28C ಹೇಳುತ್ತೆ ನೋಡಿ, ಟು ಎಲೆಕ್ಟ್ ದ ಚೇರ್ಪರ್ಸನ್ ಅಂಡ್ ಅದರ್ ಆಫೀಸ್ ಬಿಯರ್ಸ್ ಅಂಡರ್ ದ ಸೂಪರಿಂಟೆಂಡೆಂಟ್ ಆಫ್ ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ ಮುಖಾಂತರ ಆಗ್ತಕ್ಕಂಥದ್ದು, ಎಲೆಕ್ಷನ್ ಕಮಿಷನ್ ಮುಖಾಂತರ. ಯಾರು ಆಯ್ಕೆ ಮಾಡ್ತಾರೆ? ಡೈರೆಕ್ಟರ್ಸ್ ಫಾರ್ 5 years ಅಲ್ವಾ ಸರ್? ಓಕೆ ನೋಡಿ, ದ ಬೋರ್ಡ್ ಆಫ್ ಕೋಆಪರೇಟಿವ್ ಮೇ ಎಕ್ಸರ್ಸೈಸ್ ಆಲ್ ಸಚ್ ಪವರ್ಸ್ ಅಂಡ್ ಪರ್ಫಾರ್ಮ್ ಆಲ್ ಸಚ್ ಡ್ಯೂಟೀಸ್ ಆಸ್ ನೆಸೆಸರಿ ಎಕ್ಸ್ಪೆಂಡಿಚರ್ ಪರ್ಪಸ್ ಕೇರಿಂಗ್ ಆಫ್ ದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದೇನು, ಆಡಳಿತ ಮಂಡಳಿ ಅಂದ್ರೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಕರಿತೀವಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ನಾನು ಹೇಳ್ತಾ ಇರೋ ಸ್ನೇಹಿತರೆ. ನೋಡಿ, ನಾನು ಅದನ್ನು ಕೂಡ ಹೈಲೈಟ್ ಮಾಡಿದ್ದೆ ನಿಮಗೆ. ನಮ್ಮ ಒಂದು PDF ತಗೊಂಡಿರೋ ಗೊತ್ತಿರುತ್ತೆ, ವಾರ್ಷಿಕ ಸಭೆ ಇದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅಲ್ಲೂ ಕೂಡ ಹೇಳಿದೆ 29 ನೋಡಿ, ಅಧ್ಯಕ್ಷ, ಉಪಾಧ್ಯಕ್ಷ ಮುಂತಾದವರ ಚುನಾವಣೆ, ಮುಖ್ಯ ಕಾರ್ಯನಿರ್ವಾಹಕರ ನೇಮಕ, ಇದೆಲ್ಲ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ ಅಂತ. ಓಕೆ, ನೆಕ್ಸ್ಟ್ ಬರ್ತೀನಿ ನೋಡಿ. ಸಹಕಾರ ಸಂಘದಲ್ಲಿ ಸದಸ್ಯತ್ವ ಮಂಜೂರಾತಿ ಅಧಿಕಾರ ನೋಡಿ. ಅಗೇನ್ ದ ಅಡ್ಮಿಷನ್ ಆಫ್ ಮೆಂಬರ್ಶಿಪ್, ಮ್ಯಾನೇಜ್ಮೆಂಟ್ ಆಫ್ ಕೋಆಪರೇಟಿವ್ ಅಂತಾನೆ ಇದೆ ಚಾಪ್ಟರ್ ಇದು. ಸಹಕಾರ ಸಂಘಗಳ ವ್ಯವಸ್ಥಾಪನೆ, ಇಂಗ್ಲಿಷ್ ಅಲ್ಲಿ ಮ್ಯಾನೇಜ್ಮೆಂಟ್ ಆಫ್ ಕೋಆಪರೇಟಿವ್ ಸೊಸೈಟಿ. ಯಾರು ಮಾಡ್ತಾರೆ ಮ್ಯಾನೇಜ್ಮೆಂಟ್? ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಲ್ವಾ ಸರ್? ಪುನಃ ಒನ್ಸ್ ಅಗೇನ್, ಅಧ್ಯಕ್ಷರು ಅಲ್ಲ, ಸದಸ್ಯತ್ವನ ಅಧ್ಯಕ್ಷರು ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಸದಸ್ಯತ್ವ ಯಾರು ಕೊಡ್ತಾರೆ ಸಹಕಾರ ಸಂಘದಲ್ಲಿ? ಸರ್ವ ಸದಸ್ಯರ ಸಭೆನೂ ಅಲ್ಲ, ಸರ್ವ ಸದಸ್ಯರ ಸಭೆ ಆಯ್ಕೆ ಆಗಿ ಬಂದ ಮೇಲೆ ಅದು ಸಭೆ ನಡೆದು ಜನರಲ್ ಬಾಡಿ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ. ಸಿಂಪಲ್ ಕ್ವಶನ್. ಓಕೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬೇರೆ ಕೆಲಸ ಇದೆ ಅವ್ರಿಗೆ. ನೋಡಿ, ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರು ರಚನೆಯೊಳಗೆ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ, ಅದರೊಳಗೆ ಇರ್ತಾರೆ. ಆದ್ರೆ ಸದಸ್ಯತ್ವವನ್ನು ನೀಡುವ ಶಾಸನಬದ್ಧ ಅಧಿಕಾರ ವೈಯಕ್ತಿಕವಾಗಿ ಅವ್ರಿಗಿರಲ್ಲ. ಆಸ್ ಎ ಬೋರ್ಡ್ ಆಫ್ ಒಂದು ಆಡಳಿತ ಮಂಡಳಿ ಅಂತ, ಆಡಳಿತ ಮಂಡಳಿ ಅವರು ಇರ್ತಾರೆ. ಯಾರು? ಆಸ್ ಎ ಚೀಫ್ ಎಕ್ಸಿಕ್ಯೂಟಿವ್ ಅಲ್ವಾ? ಆಡಳಿತವನ್ನು ನೋಡ್ಕೊಳ್ತಕ್ಕಂಥ ಚೀಫ್ ಎಕ್ಸಿಕ್ಯೂಟಿವ್ ಅವರೇ ಇರ್ತಾರೆ. ಬಟ್ ಸಾಮೂಹಿಕವಾಗಿ ಅಧಿಕಾರ ಆಡಳಿತ ಮಂಡಳಿಗೆ ಇರುತ್ತೆ. ಸೊ ತುಂಬಾ ಜನಕ್ಕೆ ಇದೆರಡರಲ್ಲಿ ಕನ್ಫ್ಯೂಸ್, ಸರ್ ಡಿ ಇರಬೇಕು ಬಿ ಇರಬೇಕು ಅಂತ. ಆಕ್ಚುಲಿ ಡಿ ಕರೆಕ್ಟ್ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ಬಿ ಕರೆಕ್ಟ್. ನೆಕ್ಸ್ಟ್, ಸಹಕಾರ ಸಂಘವು ಠೇವಣಿಗಳನ್ನು ಡ್ಯಾಶ್ ಅವರಿಂದ ಮಾತ್ರ ಸ್ವೀಕರಿಸಬಹುದಾಗಿದೆ. ಇದು ನೋಡಿ, ಸಹಕಾರ ಕೋಆಪರೇಟಿವ್ಗೆ ಎಷ್ಟು ಜನ ಹಳ್ಳಿಯಿಂದ ಬಂದಿರ್ತಿಲ್ಲ ಅವ್ರಿಗೆ ಗೊತ್ತಿರುತ್ತೆ. ಕೋಆಪರೇಟಿವ್ ಸಾಲಗಳು ತಗೋತಿರ್ತಾರೆ ನಿಮ್ಮ ಸುತ್ತಮುತ್ತ ಹಳ್ಳಿಗಳಿಂದ, ಟೌನ್ಗಳಲ್ಲಿ ನಿಮ್ಮ ಒಂದು ಇದ್ರ ಮೇಲೆ, ಯಾವುದೋ ಹೊಲ ಗದ್ದೆಗಳಿರೋದ್ರ ಮೇಲೆ ಸಾಲ ಕೊಡ್ತದಲ್ಲ ಸರ್ಕಾರ. ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಿರ್ತಾವಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಶೇರ್ ಕಟ್ಟೋದು, ಪ್ರತಿ ವರ್ಷ ದುಡ್ಡು ತಗೊಳ್ಳೋದು ಮಾಡೋದು. ಸೊ ಅವ್ರು ಸದಸ್ಯರಾಗಬೇಕು ಅಂದ್ರೆ ಶೇರ್ ಕಟ್ಟಬೇಕು. ಶೇರ್ ಅಂತ ಹೇಳ್ತಿರುತ್ತೆ. ಹಳ್ಳಿ ಕಡೆ ತುಂಬಾ ಶೇರ್ ಅನ್ನಲ್ಲ, ಸೇರು ಅಂತ ಅರ್ಥ ಇರ್ತಾರೆ. ಓಕೆ, ಅಭ್ಯಾಸ ಇದ್ರೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಗೊತ್ತಿದ್ರೆ ಸ್ನೇಹಿತರೆ. ಸೊ ಸಹಕಾರ ಸಂಘ ಠೇವಣಿಗಳು ಯಾರಿಂದ ಸೇವನೆ ಮಾಡ್ತೀವಿ? ಪಬ್ಲಿಕ್ ಇಂದ ಅಲ್ಲ, ನೋ ಪಬ್ಲಿಕ್. ಮೆಂಬರ್ಸ್ ಯಾರು ಸರ್? ಸದಸ್ಯರು. ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲ, ಪಬ್ಲಿಕ್. ನೋಡಿ, ಕೋಆಪರೇಟಿವ್ ಸೊಸೈಟಿಗಳು ಯಾರು ಅಲ್ಲೋಗಿ ಮೆಂಬರ್ ಆಗಿರ್ತಾರೆ, ಓಕೆ, ಅಂಥವ್ರಿಂದ ಮಾತ್ರ ಠೇವಣಿಗಳನ್ನ ತಗೊಳ್ತಕ್ಕಂಥದ್ದು. ಸಾರ್ವಜನಿಕರು, ಆಲ್ ಪಬ್ಲಿಕ್ ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್ ಕಾನ್ಸೆಪ್ಟ್ ಇದು. ನೋಡಿ ಹೆಂಗಿದೆ ಕ್ವಶನ್ಸ್ಗಳ ಲೆವೆಲ್ ನೋಡಿ ಸರ್. ನೀವು ಯಾವ ಲೆವೆಲ್ ಪ್ರಿಪೇರ್ ಆಗಬೇಕು ಅನ್ನೋದು ನಾನು ಹೇಳ್ತಾ ಇರೋದು. ಸೊ ಅಷ್ಟು ಕ್ಲೀನಾಗಿ ಓದಬೇಕು. ನಮ್ಮ ನೋಡಿ, ಎಷ್ಟೊಂದು ನಾವು ಥಿಯರಿ ಕ್ಲಾಸಲ್ಲಿ ಇಲ್ಲದೆ ಇರತಕ್ಕಂಥದ್ದು MCQ ಸೀರೀಸ್ ಏನಿದೆ ನಾವು ಮಾಡಿದೀವಲ್ಲ, ಅಲ್ಲಿ ಕವರ್ ಮಾಡಿರ್ತೀವಿ ಎಷ್ಟೊಂದು ಪಾಯಿಂಟ್ಸ್ಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡಿ. ಓಕೆ, ಹಾಗಾಗಿ ಎರಡು ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಪ್ರಾಥಮಿಕ ಸಹಕಾರ ಸಂಘ ಅಂದ್ರೆ ವಾಟ್ ಈಸ್ ದಿಸ್ ಪ್ರೈಮರಿ ಕೋಆಪರೇಟಿವ್? ಈಗ ತನ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೆ. ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅಂದ್ರೆ ಏನು? ಓನ್ಲಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಆರ್ ಇಟ್ಸ್ ಮೆಂಬರ್. ಕೇವಲ ಸಂಘ ಸಂಸ್ಥೆಗಳು ಮಾತ್ರ ಸದಸ್ಯರಾಗಿರ್ತಾರೆ. ಕೇವಲ ವ್ಯಕ್ತಿಗಳು ಮಾತ್ರ ಸದಸ್ಯರಾಗಿರ್ತಾರೆ. ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳು ನೋಡಿ, ಸಿಂಪಲ್ ಫಂಡ ಸರ್. ಈಗ ಹಳ್ಳಿಗಳಲ್ಲಿ ಕೋಆಪರೇಟಿವ್ ನೀವು ನೋಡ್ತೀರಲ್ವ, ಒಂದಷ್ಟು ಹಳ್ಳಿಗಳು ಸೇರಿ ಒಂದಿಷ್ಟು ಗುಂಪಾಗಿ ಒಂದು ಏನೋ ಹೋಬಳಿ ಅದೆಲ್ಲ ಮಾಡಿ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡಿರ್ತಾರೆ ಅಲ್ವಾ. ಅಲ್ಲಿ ಯಾರು ಮೆಂಬರ್ ಆಗಿರುತ್ತೆ? ಅಲ್ಲಿನ ವ್ಯಕ್ತಿಗಳು ಸದಸ್ಯರಾಗಿರ್ತಾರೆ. ಸೊ ಆಪ್ಷನ್ ಬಿ. ಆಪ್ಷನ್ ಏಕೆ ತಪ್ಪು? ಕೇವಲ ಸಂಘ ಸಂಸ್ಥೆಗಳು ಮಾತ್ರ ಸದಸ್ಯರಾಗಿರ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ತಾಲೂಕು ಅಥವಾ ಜಿಲ್ಲಾ ಸಹಕಾರಕ್ಕೆ ಬಂದ್ರೆ, ಅದರಲ್ಲಿ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಪ್ರೈಮರಿ ಕೋಆಪರೇಟಿವ್ ಸಂಘಗಳಲ್ಲಿ ಯಾರು ಇರ್ತಾರೆ ಅವರುಗಳು ಇದಕ್ಕೆ ಆಗೋದು. ಜಿಲ್ಲಾ ಅಥವಾ ಕೇಂದ್ರ ಸೆಂಟರ್ ಕೋಆಪರೇಟಿವ್ ಅಂತ ಕರಿತೀವಲ್ಲ. ಸೊ ಅದಕ್ಕೆ ವ್ಯಕ್ತಿಗಳು ಸಂಘ ಸದಸ್ಯರಾಗಿರ್ತಾರೆ ಅನ್ನೋದು ತಪ್ಪು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ. ಸೊ ಪ್ರಾಥಮಿಕ ಸಹಕಾರ ಸಂಘ ರಚನೆ ಮೂಲ ಘಟಕ ಆಗಿರುತ್ತೆ, ಗ್ರಾಮ ಅಥವಾ ಪಟ್ಟಣಗಳಿಗೆ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಹಂಗಾಗಿ ಅಲ್ಲಿನ ಸದಸ್ಯರು, ಸಂಘದ ಸಾರ್ವಜನಿಕರು ಸದಸ್ಯರಾಗಿ ಅಲ್ಲಿ ಇರ್ತಾರೆ ವ್ಯಕ್ತಿಗಳು. ಕೇಂದ್ರ ಮತ್ತು ಜಿಲ್ಲಾ ಸಹಕಾರ ಸಂಘಗಳಲ್ಲಿ ಸಾಮಾನ್ಯವಾಗಿ ಪ್ರಾಥಮಿಕ ಸಂಘಗಳ ಸದಸ್ಯರನ್ನಾಗಿ ಹೊಂದಿರುತ್ತದೆ. ಅವರು ಪ್ರಾಥಮಿಕ ಸಂಘದಲ್ಲಿ ಯಾರುತ್ತಲ್ಲ ಅವರು ರೆಪ್ರೆಸೆಂಟ್. ಅಪೆಕ್ಸ್ ರಾಜ್ಯ ಲೆವೆಲ್ ಅಲ್ಲಿ ಇರೋರು ಸೆಂಟ್ರಲ್ ಅಥವಾ ಡಿಸ್ಟಿಕ್ ಏನಿರುತ್ತೆ ಆ ಸದಸ್ಯರನ್ನು ಹೊಂದಿರುತ್ತೆ ಆಸ್ ಎ ಕೋಆಪರೇಟಿವ್ ಮೆಂಬರ್ಸ್ ಆಗಿ.
ಓಕೆ, ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಮ್ದು 3 ಟೈರ್ ಸ್ಟ್ರಕ್ಚರ್ ಅಲ್ವಾ, ಸಿಂಪಲ್ ಸರ್. 3 ಟೈರ್ ಸ್ಟ್ರಕ್ಚರ್ ಮೇಲೆ ಯಾವ್ದು ಇರುತ್ತೆ, ಅಪೆಕ್ಸ್ ಇರುತ್ತೆ, ಅಥವಾ ಸ್ಟೇಟ್ ಲೆವೆಲ್ ಕೋಆಪರೇಟಿವ್, ಅಥವಾ ಸೆಂಟ್ರಲ್ ಲೆವೆಲ್ ಅಂತೆಲ್ಲ ಕರಿತೀವಲ್ವ ನಾವು. ಆಮೇಲೆ ಜಿಲ್ಲಾ ಇರುತ್ತೆ, ಅದ್ರ ಕೆಳಗಡೆ ನಾವು ಪ್ರಾಥಮಿಕ ಪತ್ತನ, ನಮ್ದು ಈ ರೀತಿ ಇರ್ತಕ್ಕಂಥದ್ದು ಅಲ್ವಾ ಸರ್, 3 ಟೈರ್ ಸ್ಟ್ರಕ್ಚರ್. ನೆಕ್ಸ್ಟ್, ಸಹಕಾರ ಸಂಘದ ಚುನಾವಣೆಗಳನ್ನು ಡ್ಯಾಶ್ ಅವರು ನಡೆಸುತ್ತಾರೆ. ಈಗ ನಿಮಗೆ ಸ್ಟಾರ್ಟಿಂಗ್ ನಾನು ತೋರಿಸ್ತೇನೆ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ. ಯಾರು ಸರ್? 28C. ಯಾರು? ಎಲೆಕ್ಷನ್ ಕಮಿಷನ್. ಸಪರೇಟ್ ಕೋಆಪರೇಟಿವ್ ಸೊಸೈಟಿ ಸಪರೇಟ್ ಎಲೆಕ್ಷನ್ ಕಮಿಷನ್ ಇರುತ್ತೆ. ಸಹಕಾರ ಸಂಘ ಚುನಾವಣಾ ಪ್ರಾಧಿಕಾರ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ, ಸರ್ಕಾರ ನೇಮಿಸುತ್ತೆ ಅದನ್ನು. ನೆಕ್ಸ್ಟ್, ಬೈಲಾಗಳಲ್ಲಿ ಇರ್ತವೆ ಅದು. ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾದ ಸಂಸ್ಥೆಯನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ಎಂತ ಕರಿತೀವಿ ಸ್ನೇಹಿತರೆ? ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ಡ್ ಅಂಡರ್ ದ ಕರ್ನಾಟಕ ಸೌಹಾರ್ದ ಸಹಕಾರ ಆಕ್ಟ್ ಈಸ್ ಕಾಲ್ಡ್. ಚೆನ್ನಾಗಿದೆ. ಸೊಸೈಟಿ, ಸಂಘ, ಕೋಪರೇಟಿವ್ ಸೊಸೈಟಿ, ಕೋಪರೇಟಿವ್. ಅಲ್ಟಿಮೇಟ್ ಕ್ವಶನ್ ನೋಡಿ ಹೆಂಗಿದೆ ಅಂತ, ಎಲ್ಲಿಂದ ಕ್ವಶನ್ ಕೇಳ್ತಾನೆ ಹೆಂಗೆ ಅಂತ ನಿಮ್ ಪ್ರಿಪ್ರೇಷನ್. ಅದಕ್ಕೆ ನಾನು ಹೇಳೋದು, ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇರಬೇಕು. ಕೋರ್ಸ್ ತಗೋತೀರಾ ಅಥವಾ ಫ್ರೀ ನೋಡ್ತೀರಾ, ಅಥವಾ ನಾವು ಏನು ವಿಡಿಯೋ ಮಾಡ್ತೀವಿ ಅಪ್ಕಮಿಂಗ್ ಎಕ್ಸಾಮ್ ತನಕ, ಎಲ್ಲ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ನಿಮಗೆ 1959 ಕಾಯ್ದೆ ಏನಿದೆ ಕೋಪರೇಟಿವ್ ಕರ್ನಾಟಕ, ಅದರಲ್ಲಿ ಸಹಕಾರ ಸಂಘ ಅಂತಿದೆ, ಸಹಕಾರ ಸಂಘ ಅಂತ. ಅದೇ 1997 ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆ ರಿವಿಷನ್ಸ್ ಏನಿದೆ ಅದರಲ್ಲಿ ಸಹಕಾರಿ ಅಂತಿದೆ, ಕೋಪರೇಟಿವ್ ಅಂತಿದೆ. ಓಕೆ, 1997 ಅಡಿಯಲ್ಲಿ ಸಹಕಾರಿ ಎಂದು ಕರೆಯಲಾಗುತ್ತೆ. ಎಷ್ಟು ಚೆನ್ನಾಗಿ ಕ್ವಶನ್ ಕೇಳಿದ ನೋಡಿ. ನೋಡಿದ್ರ, ಇಲ್ಲಿ ಎಲ್ಲನೂ ಓದಕ್ಕಾಗಲ್ಲ. ಅದಕ್ಕೆ ನಾವು ಥಿಯರಿ ಎಲ್ಲನೂ ಓದಕ್ಕಾಗಲ್ಲ, ಎಷ್ಟು ಬೇಕಷ್ಟು ಓದಬೇಕು. ಇನ್ನು ಮಿಕ್ಕಿದ್ದು ನಾವು ಈ ತರ ಪ್ರೀವಿಯಸ್ ಇಯರ್ ಈ ತರ ಕ್ವಶನ್ಸ್ಗಳು ನಾವು MCQ ಸೀರೀಸ್ ಮಾಡ್ತೀವಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನದು ಸಹಕಾರಿ ಸಂಸ್ಥೆ ಆಗಿರುವುದಿಲ್ಲ. ಇದು ಸಿಂಪಲ್ ಕ್ವಶನ್ ಇದೆ. ಯಾವುದು ಸರ್? ಈ ಕೆಳಗಿನದು ಸಹಕಾರ ಸಂಸ್ಥೆ ಯಾವುದು? ಕರ್ನಾಟಕ ರಾಜ್ಯ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ, ಇದು ಕೋಪರೇಟಿವ್ ಮಿಲ್ಕ್ ಕೋಪರೇಟಿವ್ ಯೂನಿಯನ್ ಅಂತ ಕರಿತೀವಿ. ಇದು ರೈಟು. ನೆಗೆಟಿವ್ ಸ್ಟೇಟ್ಮೆಂಟ್ ಇದು, ಯಾವುದಲ್ಲ ಅಂತ ಹೇಳ್ಬೇಕು. 4 ಆಪ್ಷನ್ ಅಲ್ಲಿ 3 ಸರಿ 1 ತಪ್ಪು. ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಂಡಳಿ, ಇದು ಕೋಪರೇಟಿವ್. ಕರ್ನಾಟಕ ರಾಜ್ಯ ಸಹಕಾರ, ಈಗ ತಾನೇ ಹೇಳಿದೆ, ಚುನಾವಣಾ ಪ್ರಾಧಿಕಾರ ಇಸ್ ನಾಟ್ ದ ಕೋಪರೇಟಿವ್. ಅದು ಕೋಪರೇಟಿವ್ ಸೊಸೈಟಿ ಅಲ್ಲ, ಒಂದು ಸಂಸ್ಥೆ, ಅಟೋನಮಸ್ ಆಗಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಲ್ವಾ ಸರ್? ಸಾರಿ, ನೆಕ್ಸ್ಟ್ ಬರ್ತೇನೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿಲ್ಲ, ಈ ಸಿಂಪಲ್ ಕ್ವಶನ್ ಆಗಿತ್ತು. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಯಾವ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುತ್ತದೆ? ಆಡಿಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ, ಆಡಿಟರ್ನ ನೇಮಕ ಮಾಡಬೇಕು ಅಂತ ಹೇಳ್ತಾರೆ. ಇವೆಲ್ಲ ನೋಡಿ, ಅದೇ MCQs. ಅದಕ್ಕೆ ನಾನು ಹೇಳೋದು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಅಂತ. ಯಾರು ಸರ್? ರಿಜಿಸ್ಟರ್ ಆಫ್ ಕೋಪರೇಟಿವ್ ಸೊಸೈಟಿನ ಆಡಿಟ್ ವೆಸ್ಟ್ ಯಾರ ಹತ್ರ ಇರುತ್ತೆ? ಡೆಪ್ಯೂಟಿ ಕಮಿಷನರ್, ಕೋಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟಾ? ಸಹಕಾರದಲ್ಲಿ ಆಡಿಟಿಂಗ್ ಅಂತಾನೆ ಸಪರೇಟ್ ಒಂದು ನಿಮಗೆ 1959 ಆಕ್ಟ್ ಅಲ್ಲಿ ಬರುತ್ತೆ. ಐ ವಿಲ್ ಶೋ ಯು. ಲೆಕ್ಕ ಪರಿಶೋಧನೆ ಅಂತ 63ನೇ ಸೆಕ್ಷನ್ ಅಲ್ಲಿ. ಸೊ 63ನೇ ಸೆಕ್ಷನ್ ಅಲ್ಲಿ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರು ರಾಜ್ಯದ ಎಲ್ಲ ಸಹಕಾರ ಸಂಘಗಳ ಶಾಸನಬದ್ಧ ಲೆಕ್ಕ ಪರಿಶೋಧನೆಗೆ ಜವಾಬ್ದಾರರಾಗಿರುತ್ತಾರೆ ಅಂತಿದೆ. ಓಕೆ, ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು ರಾಜ್ಯದ ಎಲ್ಲ ಸಹಕಾರ ಸಂಘಗಳ ಶಾಸನಬದ್ಧ ಲೆಕ್ಕ ಪರಿಶೋಧನೆಗೆ ಜವಾಬ್ದಾರರಾಗಿರ್ತಾರೆ. ಸೊ ಸಹಕಾರ ಸಂಘ ಲೆಕ್ಕ ಪರಿಶೋಧನಾ ಇಲಾಖೆ ಅಂತಾನೆ ಕರಿತೀವಿ. ರಿಜಿಸ್ಟರ್ ಆಫ್ ಕೋಪರೇಟಿವ್, ಎಸ್, ದಿಸ್ ಇಸ್ ಆಲ್ಸೋ ಒಂದು ರೀತಿ ಕರೆಕ್ಟ್, ಅವ್ರು ನೇಮಕ ಮಾಡ್ತಾರೆ ಅಂತ. ಬಟ್ ಡಿಪಾರ್ಟ್ಮೆಂಟ್ ಅಲ್ವಲ್ಲ. ರಿಜಿಸ್ಟರ್ ಆಫ್ ಕೋಪರೇಟಿವ್ ಇಸ್ ನಾಟ್ ಎ ಡಿಪಾರ್ಟ್ಮೆಂಟ್, ದಟ್ ಈಸ್ ಓನ್ಲಿ ನೋಂದಣಿ ಸ್ವೀಕರಿಸ್ತದೆ. ಅದನ್ನೇ ಹೇಳ್ತಾ ಇರೋದು ನೋಡಿ. ನೀವು ರಿಜಿಸ್ಟ್ರಾರ್ ಏನಿದೆ ಅದು ನೋಂದಣಿ ಮಾಡ್ಕೊಳಕ್ಕಿರ್ತಕ್ಕಂಥದ್ದು, ಬೈಲಾಸ್ಗಳನ್ನ ಇದನ್ನ ಮಾಡಕ್ಕಿರ್ತಕ್ಕಂಥದ್ದು, ಅದೊಂದು ಡಿಪಾರ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲ್ಲ ನಾವು, ಅಲ್ವಾ ಸರ್? ಸೊ ಹಾಗಾಗಿ ಆಪ್ಷನ್ ಸಿ ನೋಡಿ. ಆಪ್ಷನ್ಸ್ಗಳು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. 2 ಆನ್ಸರ್ ಸರಿ ಅನ್ಸುತ್ತೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇಲ್ಲಿ ನೋಡಿ 63 cooperative by an auditor of an auditing firm appointed by the general body of the cooperative society for the panel auditors or auditing firm approved by director of cooperative audit. Okay, director of cooperative audit. And ಇವರು ನೋಡಿ, they should at least once in a year before the 1st September following the closing of cooperative year. Okay, ಸ್ಟಾರ್ಟ್ ಮಾಡ್ಬೇಕು ಅಲ್ಲಿಗೆ. ಮುಗಿಸೋದು ಯಾವಾಗ? ಮುಗಿಸೋದು ಯಾವಾಗ ಹೇಳ್ತೀರಾ? ಸೆಪ್ಟೆಂಬರ್ 30ರ ಒಳಗೆ ಕೊನೆಯ ದಿನಾಂಕ. ಕರ್ನಾಟಕ ಸಹಕಾರ ಸಂಘ ವಾರ್ಷಿಕ ಲೆಕ್ಕ ಪರಿಶೋಧನಾ ಕಾಲ ಮಿತಿ ಇರೋದು ಯಾವುದು ಸರ್? ಲಾಸ್ಟ್ ಸೆಪ್ಟೆಂಬರ್ 31. ಸೆಪ್ಟೆಂಬರ್ 30 ಕರೆಕ್ಟ್ ತಾನೆ? ನೋಡಿ,
Audit at least once in a year before the 1st September following the closing of cooperative by auditor firm, general body from the panel of auditor, provide the director and self auditing, provide the bank should, hello itado, 1 second. ಟೈಮ್ ಲಿಮಿಟ್ ಆಫ್ ಕೋಪರೇಟಿವ್ ಸೊಸೈಟಿ ಟು ಗೆಟ್ ಅಕೌಂಟ್ ಆಡಿಟೆಡ್ ಇಸ್ ಇಲ್ಲೇ ಹೋಯ್ತಲ್ಲ, ಆ ಸ್ಲೈಡ್ ಎಲ್ಲ ಮಿಸ್ ಮಾಡಿದೆ ಅನ್ಕೋತೀನಿ, ಹಾಕಿದ್ದೆ ಸ್ನೇಹಿತರೆ. ಓಕೆ, 30 days ಒಳಗೆ ಮಾಡಬೇಕು ಅಂತ ಇದೆ. ಓಕೆ, ನೋಡೋಣ. ನೋಡಿ, ಎವ್ರಿ ಕೋಪರೇಟಿವ್ ಸೊಸೈಟಿ ಶಾಲ್ ಗೆಟ್ ಇಟ್ಸ್ ಅಕೌಂಟ್ ಆಡಿಟೆಡ್ ಅಟ್ ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಬಿಫೋರ್ ದ 1st of September ಫಾಲೋಯಿಂಗ್ ದ ಕ್ಲೋಸ್ ಆಫ್ ಕೋಪರೇಟಿವ್ ಇಯರ್. 1st of September ಫಾಲೋಯಿಂಗ್ ದ ಕ್ಲೋಸ್ ಆಫ್ ಕೋಪರೇಟಿವ್ ಬೈ ಆಡಿಟರ್ ಬಿಫೋರ್ ದ 1st of September. ಸೆಪ್ಟೆಂಬರ್ 1st ಕರೆಕ್ಟ್ ಅನ್ಕೋತೀನಿ, ಎಲ್ಲೋ ನಾನು ನೋಡ್ದಂಗಿತ್ತು. ಓಕೆ, ಇಲ್ಲೇನೋ ಕನ್ಫ್ಯೂಸ್ ಆಗ್ತದೆ. September 1st ಇಸ್ ರೈಟ್ ಆನ್ಸರ್, ನಾಟ್ 30 ಅನ್ಕೋತೀನಿ. ಓಕೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ, ನಾನು ಚೆಕ್ ಮಾಡಿಬಿಟ್ಟು ನಿಮ್ಗೆ ಇನ್ನೊಂದ್ಸಲ. ಎಲ್ಲೋ ನಾನು ನೋಡಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಬೋರ್ಡ್ ಆಫ್ ರಿಸಿಪ್ಟ್ ಬ್ಯಾಲೆನ್ಸ್ ಶೀಟ್ ನೋಡಿ, ಎಂಡ್ ಆಫ್ ದ ಕೋಪರೇಟಿವ್ ಆಸ್ ಪ್ರಿಪೇರ್ಡ್ ಪ್ರೆಸೆಂಟೆಡ್ ಆಡಿಟ್ ಬಿಫೋರ್ ದ ಆಡಿಟ್ ಫಾರ್ಮಿಂಗ್ ವಿತಿನ್ 30 days ಆಫ್ ಕ್ಲೋಸರ್ ಆಫ್ ದ ಕೋಪರೇಟಿವ್ ಇಯರ್. ಅದನ್ನೇ ಹೇಳಿದ್ದು ನಾನು, 30 days ಆಫ್ ದ. ಇದರಲ್ಲೇ 7ನೇ ಪಾಯಿಂಟ್. ಓಕೆ, ಇದೇ ಸೆಕ್ಷನ್ ಅಲ್ಲಿ ಸ್ನೇಹಿತರೆ 63ನೇ ಸೆಕ್ಷನ್ ಅಲ್ಲಿ ಏನಿದೆ, ಇಲ್ಲಿ 63ನೇ ಸೆಕ್ಷನ್ ನಿಮ್ಗೆ ಏನು ತೋರಿಸ್ತೆ, ಆಡಿಟಿಂಗು ಫಸ್ಟ್ ಆಫ್, ನೋಡಿ 63ನೇ ಒಂದು ಸೆಕ್ಷನ್ ಅಲ್ಲಿ ಮೊದಲನೇದಲ್ಲಿ ಹೇಳುತ್ತೆ 1st of September ಬೈ ದ ಕ್ಲೋಸಿಂಗ್ ಆಫ್ ಕೋಪರೇಟಿವ್ ಇಯರ್, ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಆಡಿಟೆಡ್ ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಬಿಫೋರ್ ದ 1st of September ಅಂತಿದೆ. ಓಕೆ, ಇಲ್ಲಿ ಏನು ಕೇಳಿದಾನೆ, ವಾರ್ಷಿಕ ಲೆಕ್ಕ ಪರಿಶೋಧನೆಗೆ ಕಾಲ ಮಿತಿ. ಓಕೆ, 1st of September. ಇಲ್ಲಿ ಏನಿದೆ, the board of every corporation shall ensure that the annual financial statement like the receipt and payment of income and expenditure, profit loss, balance sheet along with such schedules and other statements may be prescribed as the end of the corporate year, prepared and presented for the auditor before the auditor auditing firm within 30 days of the closure of the cooperative year ಅಂತಿದೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಿದ್ದು. ನೋಡೋಣ, ಇದು ಐ ಥಿಂಕ್ September 1st ಇಸ್ ದ ರೈಟ್ ಆನ್ಸರ್ ಅನ್ಕೋತೀನಿ, ನಾಟ್ 30. ಓಕೆ, September 1 ಇಲ್ಲಿ ಕೊಟ್ಟಿರೋ ಪ್ರಕಾರ ಆಪ್ಷನ್ 1 ಕರೆಕ್ಟು. ಇದು ಬಂದು ಡೇಟ್ ಕೊಟ್ಟಿಲ್ಲ ಇಲ್ಲಿ. ಓಕೆ, ಅಂದರೆ 30 ದಿನ ಮುಂಚೆ ಅಂದರೆ ನಿಮಗೆ ಅವರು ಆಡಿಟರ್ ಏನು ಬರ್ತಾರಲ್ಲ, ಅವ್ರು 30 ದಿನಕ್ಕಿಂತ ಮುಂಚೆ, ಅವ್ರೇನು ಬರೋ ಮುಂಚೆ ಕೊಡಬೇಕು ಅಂತಿರೋದು. ಕ್ಲೋಸರ್ ಮಾಡಿ ಅಲ್ಲಿರೋದ ಬೋರ್ಡ್ ಆಫ್ ಏನು ಬ್ಯಾಲೆನ್ಸ್ ಶೀಟ್ ಅದೆಲ್ಲ ಮಾಡಿ ಅವ್ರಿಗೆ ಆಡಿಟ್ ಮಾಡಿ ಕೊಡಬೇಕು ಅಂತಿರೋದು. ಸೊ ಹಂಗಾಗಿ ಇಲ್ಲಿ ಐ ಥಿಂಕ್ September 1 ಇಸ್ ದ ರೈಟ್ ಆನ್ಸರ್. ಒಂಚೂರು ಕನ್ಫ್ಯೂಷನ್ ಆಯಿತು ಅಲ್ವಾ? ಕಮೆಂಟ್ ಮಾಡಿ, ರೆಕ್ಟಿಫೈ ಮಾಡಿ. ಇಫ್ ನಾನೇನಾದ್ರಲ್ಲಿ ಬೈ ಕನ್ಫ್ಯೂಸಿಂಗ್ ಏನಾದ್ರು ಇದಾಗಿದ್ರೆ ರೆಕ್ಟಿಫೈ ಮಾಡಿ ಸ್ನೇಹಿತರೆ. 30ನ ಫಸ್ಟ್ ಅಂತ, ಐ ಥಿಂಕ್ ಫಸ್ಟ್ ಇಸ್ ದ ರೈಟ್ ಆನ್ಸರ್. ಸಹಕಾರಿ ಸಂಘ ಬ್ಯಾಂಕ್ಗಳು ಅಂತಿಮ ಲೆಕ್ಕವನ್ನು ಲೆಕ್ಕ ಪರಿಶೋಧನೆಗೆ ಸಲ್ಲಿಸಲು ಅಂತಿಮ ಗಡುವು ದಿನಾಂಕ ಯಾವುದು? ಏಪ್ರಿಲ್ 30. ಓಕೆ, ನೋಡಿ, ಮಾರ್ಚ್ 31 ಕೊಳೆಗಾಳುತ್ತೆ. ವರ್ಷದ ಅಂತ್ಯದ 30, ಇದಕ್ಕೆ ಇದು ಕರೆಕ್ಟ್ ನೋಡಿ, ಇದಕ್ಕಿದ್ ಕರೆಕ್ಟ್. ವರ್ಷದ ಅಂತ್ಯದ ಒಳಗೆ 30 ದಿನದೊಳಗೆ ಸಬ್ಮಿಟ್ ಮಾಡಬೇಕು ಅಂತ. ಸೊ ಮಾರ್ಚ್ 31 ಆಗುತ್ತೆ, ಬಟ್ ಅವ್ರಿಗೆ 31 ಆಡಿಟ್ ಮುಗಿದ್ರೆ ಅವರು ಅದು ಮುಗಿದು 30 ದಿನದೊಳಗೆ ಕೊಡಬೇಕು ಅಂತಿರೋದು. ಸೊ ಇವಾಗ ಇದಕ್ಕೆ ಕರೆಕ್ಟ್, ಅದು September 1 ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್ ಅಲ್ವಾ? ಪ್ಲೀಸ್ ರೆಕ್ಟಿಫೈ ಮೀ ಸ್ನೇಹಿತರೆ, ಇಫ್ ಐ ಆಮ್ ನಾಟ್ ರಾಂಗ್ ಅಥವಾ ಇಫ್ ಐ ಆಮ್ ರಾಂಗ್. ಓಕೆ, ನೆಕ್ಸ್ಟ್ ಬರ್ತೀನಿ. ರಾಕ್ಡೇಲ್ ಅಗ್ರಗಾಮಿಗಳು, ಪಯೋನಿಯರ್. ರಾಕ್ಡೇಲ್ ಯಾರು? ನಿಮ್ಗೆ ಗೊತ್ತಿರೋದೆ, ಬ್ರಿಟನ್ನಲ್ಲಿ ಸಹಕಾರ ಸಂಘ ಸ್ಥಾಪಿಸಿದಲ್ಲಿ ಪ್ರಥಮರು ಅಂತ ಹೇಳಬಹುದು ಅಲ್ವಾ ಸರ್? ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಕೈಗಾರಿಕಾ ಕ್ರಾಂತಿಗೆ ಹಾಡಿಯವರಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಕ್ಡೇಲ್ ಪಯೋನಿಯರ್ಸ್ ಅಂತ ಕರಿತೀವಿ ಅಲ್ಲ ಸರ್? ಇದ್ರ ಬಗ್ಗೆ ಎಲ್ಲ ಮಾಡಿದೆ. 1844 ಅಲ್ಲಿ ರೊಚ್ಡೇಲ್ ಸೊಸೈಟಿ ಆಫ್ ಇಕ್ವಿಟಬಲ್ ಪಯೋನಿಯರ್ಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ಇದು ಈಸಿ ಕ್ವಶನ್. ರಫೀಸನ್ ಮಾಡೆಲ್ ಅಂದ್ರೆ ರೈತರ ಒಂದು ಅವರ ಬೇರೆಯವ್ರಿಗೆ ಮುಖಾಂತರ ದುಡ್ಡು ತಗೊಳ್ಳೋದ್ ಬದಲು ಒಂದಷ್ಟು ರೈತರು ತಮ್ಮಲ್ಲಿರ್ತಕ್ಕಂಥ ಅಲ್ಪ ಉಳಿದ ದುಡ್ಡುಗಳನ್ನು ಹಾಕಿ ಯಾರಿಗೆ ಅದು ಆಗುತ್ತೆ ಅವ್ರಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಈ ರೀತಿ ಮಾಡಿ ಒಂದು ಸ್ಥಾಪನೆ ಮಾಡಿದ್ದು ಯುರೋಪ್ ನೆಲಖಂಡದಲ್ಲಿ. ಯುರೋಪಲ್ಲಿ ಎಲ್ಲಿ ಸರ್? ಎಸ್ಪೆಷಲಿ ರಫೀಸನ್ ಬಂದು ಜರ್ಮನಿ ಅಲ್ವಾ? ಇದು ಯುರೋಪ್ ಖಂಡದಲ್ಲಿ ಆದ ಕೈಗಾರಿಕೆ ಅಲ್ಲ, ರೈತರು ಆರಂಭಿಸಿದ ಬೇಸಾಯ ಸಹಕಾರ ಸಂಘ. ಆಪ್ಷನ್ ಬಿ ಅಲ್ವಾ ಸರ್? ಫ್ರೆಡ್ರಿಕ್ ವಿಲ್ಸನ್ ರಫೀಸನ್ ಅಂತ ಅವರ ಹೆಸರು. ರೈಫಿಸನ್ ಮಾದರಿ ಅಂತ ಕರಿತೀವಿ.
ರೈತರು ಸ್ಥಾಪಿಸಿದ ಕೃಷಿ ಸಹಕಾರ ಸಂಘ ಅಂದ್ರೆ ಸ್ವಸಹಾಯ ಸ್ವ ಆಡಳಿತ ಸ್ವಯಂ ಜವಾಬ್ದಾರಿಯನ್ನ ಮಾಡಿರ್ತಕ್ಕಂಥ. ನೆಕ್ಸ್ಟ್, ಸಹಕಾರ ಲೆಕ್ಕಪತ್ರಗಳಲ್ಲಿ ಹಣ ಸಂದಾಯ ಅಥವಾ ಪಾವತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒದಗಿಸುವ ಸಾಕ್ಷಿ ದಾಖಲೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ದ ಪೇಮೆಂಟ್ ಇನ್ ಎ ಕೋಆಪರೇಟಿವ್ ಸೊಸೈಟಿ ಇಸ್ ಎವಿಡೆನ್ಸ್ಡ್ ಬೈ. ನೋಡಿ, ಲೆಕ್ಕಪತ್ರದಲ್ಲಿ ಹಣ ಸಂದಾಯ ಅಥವಾ ಪಾವತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒದಗಿಸುವ ಸಾಕ್ಷಿ ಈಗ ನಿಮ್ಗೆ ಅಲ್ಲೇ ಹೋಗ್ಲಿ ನಿಮ್ಗೆ ಏನ್ ಕೊಡ್ತಾರೆ, ರೆಸಿಪ್ಟ್ ಕೊಟ್ಟಿರ್ತಾರೆ. ಆ ರೆಸಿಪ್ಟ್ನ ಏನಂತ ಕರಿತೀವಿ, ಲೆಡ್ಜರ್ ಅಂತೀವ, ಇಲ್ಲ ಡೇ ಬುಕ್ ಅಂತೀವ, ಇಲ್ಲ ವೋಚರ್ ಅಂತೀವಿ. ವೋಚರ್ ಪೇಮೆಂಟ್ ನಿಮ್ಗೆ ಏನ್ ರೆಸಿಪ್ಟ್ ಇರುತ್ತೆ ಅದನ್ನ ವೋಚರ್ ಅಂತೀವಿ ಯೂಶಲಿ. ಓಕೆ, ಇಲ್ಲಿ ಲೆಡ್ಜರ್ಗೆ ಡೇ ಬುಕ್ಗೆ ಏನೋ ನೀವು ಏನೋ ಈಗ ದುಡ್ಡು ಕೊಟ್ಟು ಏನೋ ಮಾಡ್ತಿರಲ್ಲ, ಈಗ ವೋಚರ್, ಈಗ ಎ ಅಂತಕ್ಕಂಥ ಒಂದು ಬಂದ, ಬಿ ಅಂತಕ್ಕಂಥ ಬಂದ, ಸಿ ಆ ಥರ ತುಂಬಾ ಒಂದು 100 ಜನ ಬಂದ್ರು ಅಥವಾ A to Z ಬಂದ್ರು ಅಂತ ಇಟ್ಕೊಳ್ಳಿ. ಅವ್ರಿಗೆಲ್ಲ ವೋಚರ್ ಕೊಟ್ಟು ಪೇಮೆಂಟ್ ಕೊಟ್ಟು ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನ ತಗೋತಾನೆ. ಅದನ್ನ ಇದರಿಂದ ನೆಕ್ಸ್ಟ್ ಅದನ್ನ ಡೇ ಬುಕ್ ಅಲ್ಲಿ ಲಾಗ್ ಮಾಡ್ತಾರೆ, ಲಾಗಿಂಗ್ ಇನ್ ಡೇ ಬುಕ್. ಓಕೆ, ಈ ಡೇ ಬುಕ್ ಅಲ್ಲಿ ಆಗಿರೋದನ್ನ ಇಲ್ಲಿಂದ ತಗೊಂಡು ಆಮೇಲೆ ಲೆಡ್ಜರ್ಗೆ ಹಾಕೋದು. ಸೊ ಫೈನಲಿ ಲೆಡ್ಜರ್ ಇಸ್ ದೇರ್ ಮಾಸ್ಟರ್ ಒನ್ ಅಂತ ಹೇಳಿ. ಓಕೆ, ಲೆಕ್ಕಪತ್ರ ಪುಸ್ತಕಗಳ ನಮೂದನ್ನು ಬೆಂಬಲಿಸುವ ಆಂತರಿಕ ದಾಖಲೆಯನ್ನು ನಾವು ವೋಚರ್ ಅಂತೀವಿ. ಲೆಡ್ಜರ್ ಅಂದ್ರೆ ಜರ್ನಲ್ಗಳಿಂದ ವಹಿವಾಟುಗಳನ್ನು ದಾಖಲಿಸುವ ಖಾತೆಯನ್ನು ಒಳಗೊಂಡಿರುವ ಪುಸ್ತಕ. ಇದು ಒಂದು ದಾಖಲೆ, ಪುರಾವೆ ಅಲ್ಲ. ಲೆಡ್ಜರ್ ಅವರೊಂದು ಬರ್ಕೊಂಡಿರ್ತಾರೆ, ಜಸ್ಟ್ ಒಂದು ಲೆಡ್ಜರ್. ದಿನದ ಪುಸ್ತಕ ಅಂದ್ರೆ ಲೆಡ್ಜರ್ಗೆ ಪೋಸ್ಟ್ ಮಾಡುವ ಮೊದಲು ಒಂದು ನಮೂದಾಗಿ ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು. ಸೊ ದಾಖಲೆ ಯಾವುದು, ವೋಚರ್ ಏನು ಅವರು ಕೊಟ್ಟಿರ್ತಾರೆ ದಟ್ ಇಸ್ ದ ದಾಖಲೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ನಾಟ್ ಲೆಡ್ಜರ್, ನಾಟ್ ದಿಸ್ ಒನ್. ಅರ್ಥ ಆಗಿದೆ ಅನ್ಕೋತೀನಿ. 97 ಸಂವಿಧಾನ ತಿದ್ದುಪಡಿ ಜಾರಿಗೆ ಬಂದ ದಿನ. ನೋಡಿ ಎಷ್ಟು ದೀಪ ಕೇಳ್ತಾ ಇದ್ದಾನೆ ಅಂತ. 97 ಅಮೆಂಡ್ಮೆಂಟ್ ಆಕ್ಟ್ ಗೊತ್ತಿದೆ, ಕೋಆಪರೇಟಿವ್ಗೋಸ್ಕರ ಬಂದಿರತಕ್ಕಂಥ ಒಂದು ಕಾಯ್ದೆ, ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದ್ದು. ದಿನಾಂಕ ಕೇಳ್ಬಿಟ್ಟ. ಓಕೆ, ಫಸ್ಟ್ ಸಂಸತ್ ಹಿಂಗ್ ಕೇಳಿದ್ವಲ್ಲ, ಸಂಸತ್ನಲ್ಲಿ ಯಾವಾಗ ಮಂಡಿಸಿದ್ರು, ಯಾವಾಗ ಅಪ್ರೂವ್ ಆಯ್ತು, ಆಮೇಲೆ ಯಾವಾಗ ಜಾರಿಗೆ ಬಂತು, ಈ ತರ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವಾಗ. ಆಕ್ಚುಲಿ ಬಂದು 15th ಫೆಬ್ರವರಿ ಯಾವುದು ಇಲ್ಲ, ಅಲ್ಲಿ 11th ಇದೆ. ಸೊ ಮೇಲಿನ ಯಾವುದು ಸರಿ ಇಲ್ಲ, ನಾವು ರೈಟ್ ಹಾಕೋಬೇಕಾಗುತ್ತೆ. ಸೊ ಡಿಸೆಂಬರ್ 2021 ಸಂಸತ್ತು ಅಂಗೀಕರಿಸುತ್ತೆ ಸ್ನೇಹಿತರೆ. ರಾಷ್ಟ್ರಪತಿ 12 ಜನವರಿ 2012 ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ಕಾಯ್ದೆ ಆಗುತ್ತೆ. 15 ಫೆಬ್ರವರಿ 2012 ಜಾರಿಗೆ ಬರುತ್ತೆ. ಸೊ ಹಾಗಾಗಿ 15 ಫೆಬ್ರವರಿ 2012. ಸೊ ಇಲ್ಲಿ 2012 13 ಜನವರಿ ಇದೆ, ತಪ್ಪು. ಸೊ ಮೇಲಿನ ಯಾವುದು ಅಲ್ಲ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಸಹಕಾರ ಸಂಘ ಸಂಸ್ಥೆಯ ಭಾರತೀಯ ಪ್ರಜೆಗಳ ಮೂಲಭೂತ ಹಕ್ಕಕ್ಕೆ ಅನುಚ್ಛೇದ ಡ್ಯಾಶ್ ಅಲ್ಲಿ ಸೇರ್ಪಡೆಯಾಗಿದೆ. ನೋಡಿ, ಕೋಆಪರೇಟಿವ್ನ ಒಂದು ಫಂಡಮೆಂಟಲ್ ರೈಟ್ ಆಗಿ, ಮೂಲಭೂತ ಹಕ್ಕಾಗಿ ಕೂಡ ಈ ಅಮೆಂಡ್ಮೆಂಟ್ ಅಲ್ಲಿ ಮಾಡಿದ್ದಾರೆ. ನಾನು ನಿಮ್ಗೆ ಒಂದೇ ಒಂದು ಸ್ಲೈಡ್ ಕೊಟ್ಟಿದ್ದೀನಿ, ಅದನ್ನು ಓದ್ಕೊಳ್ಳಿ ಅಂತ ಹೇಳಿದ್ದೀನಿ ಅಲ್ವಾ. ದಟ್ ಇಸ್ ವೆರಿ ಈಸಿ ಕ್ವಶನ್. 19 ಸಬ್ ಕ್ಲಾಸ್ 1C ಅಂದ್ರೆ ಅನುಚ್ಛೇದ 19ರಲ್ಲಿ ಇದೆ ಅಲ್ವಾ. ಹೇಳಿದ್ದೀನಿ ಫಂಡಮೆಂಟಲ್ ರೈಟು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅಂದ್ರೆ DPSP, ರಾಜ್ಯ ನಿರ್ದೇಶಕ 43B ಅಮೆಂಡ್ ಮಾಡಿದ್ದಾರೆ. ಮತ್ತೆ ಕೋಆಪರೇಟಿವ್ ಯಾವ ಒಂದು ವಿಧಿಗಳು ಬರುತ್ತೆ ಇದರ ಅಡಿಯಲ್ಲಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಲಿಸ್ಟ್ ಅಲ್ಲಿ ಬರುತ್ತೆ, ಅದು ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ, ನಂಬರ್ 32 ಬರುತ್ತೆ. ಪಾರ್ಟ್ 9B ಅದನ್ನ ಸೇರಿಸಿದ್ದಾರೆ, ಭಾಗ 9B, ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಸಂವಿಧಾನ ಅನುಚ್ಛೇದ 43B ಅನ್ವಯ ಅದರ ಆಶಯದಂತೆ ಸಹಕಾರ ಸಂಘಗಳ ಈ ಕೆಳಕಂಡ ಯಾವ ಗುಣ ಹೊಂದಿರಬೇಕು. ಅಲ್ಟಿಮೇಟ್ ಕ್ವಶನ್ 43B ಏನ್ ಹೇಳುತ್ತೆ ಅಂತ ನಿಮ್ಗೆ ವಿಧಿ ಬಗ್ಗೆ ಕೇಳಿದ್ದಾನೆ ಅಷ್ಟೇ. ಇಲ್ಲಿ ಮೊದಲು ಏನ್ ಮಾಡ್ತಿದ್ದ, 43ನೇ ವಿಧಿ ಏನು ಅಂತ ಕೇಳ್ತಾ ಇದ್ದ ಅಲ್ವಾ, ಯಾವ ವಿಧಿಯಲ್ಲಿ ಇದೆ ಅಂತ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವದಲ್ಲಿ ಎಲ್ಲಿದೆ ಅಂತ. ಈಗ ಹಂಗಲ್ಲ, ಅವನೇ ಕೊಟ್ಬಿಟ್ಟಿದ್ದಾನೆ ಏನ್ ಹೇಳುತ್ತೆ 43ನೇ ವಿಧಿ ಅಂತ. ಫುಲ್ ಮಾಡ್ಬೇಕು, ಅದು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇಲ್ಲೇನಿದೆ, ದ ಸ್ಟೇಟ್ ಶೆಲ್ ಎಂಡೋವರ್ ಟು ವಾಲಂಟರಿ ಫಾರ್ಮೇಶನ್ ಆಟೋನಮಸ್ ಫಂಕ್ಷನಿಂಗ್. ಎಸ್, ಡೆಮೋಕ್ರೆಟಿಕ್ ಕಂಟ್ರೋಲ್ ಅಲ್ಲ. ನೋಡಿ, ಆಲ್ ಆಫ್ ದಿ ಅಬೌವ್ ಇರ್ಬೇಕು ನೋಡಿ, ಡೆಮೋಕ್ರೆಟಿಕ್ ಅಂಡ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ನೋಡಿ ಇಲ್ಲಿ ಏನ್ ಹೇಳುತ್ತೆ ನೋಡಿ, ಎಲ್ಲ ಇದೆಯಾ ನೋಡಿ. ಫಸ್ಟ್ ವಾಲಂಟರಿ ಫಾರ್ಮೇಶನ್, ಡೆಮೋಕ್ರೆಟಿಕ್ ಕಂಟ್ರೋಲ್, ಪ್ರಮೋಟ್ ಆಟೋನಮಸ್ ಫಂಕ್ಷನಿಂಗ್, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಆಫ್ ಕೋಆಪರೇಟಿವ್, ಎಲ್ಲ ಇದೆ ಸ್ನೇಹಿತರೆ. ಎವ್ರಿಥಿಂಗ್ ಆಲ್ ಆಫ್ ದಿ ಅಬೌವ್. ನೋಡಿದ್ರ, ಇದು ಕರೆಕ್ಟು, ಇದು ಕರೆಕ್ಟು, ಇದು ಕರೆಕ್ಟು. ಸೊ ಹಂಗಾಗಿ ಎಲ್ಲಾನು ಕರೆಕ್ಟು. ನೋಡಿದ್ರ, ನಿಮ್ಗೆ ಹೆಂಗ್ ಓದ್ಬೇಕು ಪ್ರತಿಯೊಂದು. ಈಗ 19(1)C ಏನಿದೆ, ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಅನ್ನೋದಿದೆ. ಹಂಗೆ 43B ಏನ್ ಹೇಳುತ್ತೆ ಅಂತ ಕಂಪ್ಲೀಟ್ ಆಗಿ ನೀವು ಆ ವಿಧಿಲಿ ಏನಿದೆ ಅಂತ ಓದ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ವಶನ್ ಕೇಳಿದ್ದೆ. ಓಕೆ, ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇರೋ ಸ್ನೇಹಿತರೆ, ನಮ್ಮ ಈ ಕೋರ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಗೆ ಥಿಯರಿ ಕ್ಲಾಸ್ ಇರುತ್ತೆ, ಜೊತೆಗೆ 500 ಪ್ರಶ್ನೆಗಳು ನಿಮಗೆ ಕೋಆಪರೇಟಿವ್ ಸಂಬಂಧಪಟ್ಟಂತಾನೆ ಇದೆ. ಹಾಗಾಗಿ ದಿಸ್ ವಿತ್ ಇನ್ಕ್ಲೂಡಿಂಗ್ ಪ್ರೀವಿಯಸ್ ಇಯರ್. ಸೊ ನೀವು ಥಿಯರಿ ಕ್ಲಾಸ್ ಒಂದೇನೋ ಓದೋರಾಗಲ್ಲ, ದಿಸ್ ಪ್ರಶ್ನೋತ್ತರ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ಸೊ ಹಾಗಾಗಿ ಈ ಕೋರ್ಸ್ ಬೇಕು ಅಂದ್ರೆ ತಗೋಬಹುದು. ಇದು ವಿಡಿಯೋ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ, ಅಲ್ಲಿ ಹೆಂಗಿದೆ ಡೀಟೇಲ್ ಅದರಲ್ಲೂ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಜಾಯ್ನ್ ಆಗಬೇಕು ಅಂದ್ರೆ ಆಗಿ. 499 ಅಷ್ಟೇ ಕೋರ್ಸ್, 499 ರೂಪೀಸ್ ಬಂಡಲ್ ಕೋರ್ಸ್. ನಿಮ್ಮ ಇಮೇಲ್ಗೆ ಲಿಂಕ್ ಬರುತ್ತೆ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.